ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ ಮಾಡುವ ನಮಸ್ಕಾರಗಳು. ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಿಮ್ದು ಆಲ್ರೆಡಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಯಾದಗಿರಿ ಡಿಸ್ಟಿಕ್ಕಿಂದ ಏನಪ್ಪ ಅಂತಂದರೆ 14 ಪೋಸ್ಟನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿ ಪ್ಯೂನ್ಗಳಿಗೆ ಏನಪ್ಪ ಅಂತಂದರೆ ಪ್ಯೂನ್ ಮತ್ತು ಪ್ರೊಸೆಸ್ ಸರ್ವರ್ ಪೋಸ್ಟ್ಗಳಿಗೆ 14 ಪೋಸ್ಟ್ಗಳು ಖಾಲಿ ಇರತಕ್ಕಂಥದ್ದು. ಈ ಒಂದು ವೇಕೆನ್ಸಿ ಖಾಲಿ ಇದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಯಾದಗಿರಿ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದಾಗಿರ್ತಕ್ಕಂಥದ್ದು. ಫಾರ್ 14 ಪ್ಯೂನ್ ಎಷ್ಟು ಪೋಸ್ಟ್ ಇದಾವೆ? 14 ಪ್ಯೂನ್ ಪೋಸ್ಟ್ ಮತ್ತು ಪ್ರೊಸೆಸ್ ಸರ್ವರ್ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಇದಿಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಯಾದಗಿರಿ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ರಿಲೀಸ್ಡ್ ಫಾರ್ 14 ಪ್ಯೂನ್ ಆ್ಯಂಡ್ ಪ್ರೊಸೆಸ್ ಸರ್ವರ್ ಪೋಸ್ಟ್. ಅಪ್ಲೈ ಆನ್ಲೈನ್ ಫ್ರಮ್ 13 March to 12 April 2026 at ಯಾದಗಿರಿ ಡಿ ಕೋರ್ಟ್ಸ್ .gov ಅಂತಕ್ಕಂಥ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಇನ್ಫಾರ್ಮೇಷನ್ ಇನ್ ಡೀಟೇಲ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು ನೀವು. ಯಾದಗಿರಿ ಡಿಸ್ಟಿಕ್ ಕೋರ್ಟ್ ಹ್ಯಾಸ್ ರಿಲೀಸ್ಡ್ ದ ಯಾದಗಿರಿ ಡಿಸ್ಟಿಕ್ ಕೋರ್ಟ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಫಾರ್ ಅ ಪ್ಯೂನ್, ಜವಾನ್ ಅಂಡ್ ಅ ಪ್ರೊಸೆಸ್ ಸರ್ವರ್ ಪೋಸ್ಟ್ ಅಂಡರ್ ದ ಕಲಬುರ್ಗಿ ರೀಜನ್ ಲೋಕಲ್ ಕಾರ್ಡ್. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಪಾಸ್ಡ್ SSLC 10th ಕ್ಯಾನ್ ಅಪ್ಲೈ ಆನ್ಲೈನ್ ಥ್ರೂ ದ ಅಫಿಷಿಯಲ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಆಫ್ ಯಾದಗಿರಿ ಡಿಸ್ಟಿಕ್ ಕೋರ್ಟ್ ವೆಬ್ಸೈಟ್. ಇಲ್ಲೇನು ಹೇಳಿದ್ದಾರಪ್ಪ ಅಂತಂದರೆ, ಯಾವ ಒಂದು ಕ್ಯಾಂಡಿಡೇಟ್ಸ್ಗಳು ನೀವು 10ನೇ ತರಗತಿಯನ್ನು ಪಾಸ್ ಆಗಿರ್ತೀರಿ, SSLCಯಲ್ಲಿ ನೀವು ಒಂದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಿರ್ತೀರಲ್ಲ, ಆ ಒಂದು ಅಪ್ಲಿಕೇಶನ್ ನೀವೇನು ಮಾಡ್ಬೋದು, ಆ ಒಂದು ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಯಾವ ಒಂದು ಪೋಸ್ಟಿಗೆ? ಫಾರ್ ಪ್ಯೂನ್ ಪೋಸ್ಟಿಗೆ ಇಲ್ಲಿ ಅಪ್ಲಿಕೇಶನನ್ನು ಕರೆದಿರ್ತಕ್ಕಂಥದ್ದು. ಅಕಾರ್ಡಿಂಗ್ ಟು ದಿ ಅಫಿಷಿಯಲ್ ನೋಟಿಫಿಕೇಶನ್ ದ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಬಿಗಿನ್ಸ್ ಆನ್ 13 March 2026. ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಥ್ರೂ ನೋಡ್ತಾ ಹೋದರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ 13 March 2026. ಆಲ್ರೆಡಿ 13 ಮಾರ್ಚಿಗೆ ಏನಪ್ಪ ಅಂತಂದರೆ ಇದು ನೋಟಿಫಿಕೇಶನ್ ಬಂದಿರತಕ್ಕಂಥದ್ದು. ಅಟ್ ದ ಲಾಸ್ಟ್ ಡೇಟ್ ಆಫ್ ಅಪ್ಲೈ 12 April 2026. ನೆಕ್ಸ್ಟ್ ಮಂತ್ ಏಪ್ರಿಲ್ 12ಗೆ ಏನಪ್ಪ ಅಂತಂದರೆ ಎಂಡ್ ಆಗ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ನಿಮಗೆ ಎಷ್ಟು 1 month ಟೈಮ್ ಡ್ಯೂರೇಷನನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಂಡಿಡೇಟ್ಸ್ ಇಂಟ್ರೆಸ್ಟೆಡ್ ಇನ್ ಕರ್ನಾಟಕ ಗೌರ್ಮೆಂಟ್ ಕೋರ್ಟ್ ಜಾಬ್ ಶುಡ್ ಬಿ ಕೇರ್ಫುಲಿ ರೀಡ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ, ವೇಕೆನ್ಸಿ ಡೀಟೇಲ್ ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಬಿಫೋರ್ ಸಬ್ಮಿಟಿಂಗ್ ದೇರ್ ಆನ್ಲೈನ್ ಅಪ್ಲಿಕೇಶನ್. ಇಲ್ಲೇನು ಹೇಳಿದ್ದಾರಪ್ಪ ಅಂತಂದರೆ, ಇವರು ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರೈಟೀರಿಯಾಗಳು ಏನೇನಿದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ವೇಕೆನ್ಸಿ ಡೀಟೇಲ್ ಆಗಿರ್ಬೋದು, ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ನ ಇನ್ ಡೀಟೇಲ್ ಆಗಿ ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ ಅಂತಂದು ಇಲ್ಲಿ ಏನು ಮಾಡಿದರೆ ಒಂದು ನೋಟಿಸನ್ನು ಹೊರಡಿಸ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಟೋಟಲ್ 14 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಮತ್ತು ಪ್ರೊಸೆಸ್ ಸರ್ವರಿಗೆ ಎಷ್ಟು? ವೇಟ್ ಒಂದೇ ನಿಮಿಷ. ದಿಸ್ ರಿಕ್ರೂಟ್ಮೆಂಟ್ ಡ್ರೈವ್ಸ್ ಏಮ್ ಟು ಫಿಲ್ 14 ವೇಕೆನ್ಸೀಸ್. ಎಷ್ಟು? ಟೋಟಲ್ ಆಗಿ 14 ವೇಕೆನ್ಸಿ, 5 ಪ್ಯೂನ್ ಪೋಸ್ಟ್ಗಳಿಗೆ ಮತ್ತು 9 ಪ್ರೊಸೆಸ್ ಸರ್ವರ್ ಪೋಸ್ಟ್. ಇನ್ನು ಯಾದಗಿರಿ ಡಿಸ್ಟಿಕ್ಕಿಗೆ ಕರೆದಿರ್ತಕ್ಕಂಥ ಒಂದು ಪೋಸ್ಟ್ ಇವು. ಓಕೆ, ಕಾಣಿಸ್ತಾ ಇದೆ ನಿಮಗೆ. ಆರ್ಗನೈಸೇಷನ್ ನೇಮ್ ಯಾದಗಿರಿ ಡಿಸ್ಟಿಕ್ ಕೋರ್ಟ್, ಪೋಸ್ಟ್ ನೇಮ್ಸ್ ಪ್ಯೂನ್, ಟೋಟಲ್ ವೇಕೆನ್ಸಿ ಟೋಟಲ್ 14, ಜಾಬ್ ಲೊಕೇಶನ್ ಎಲ್ಲಿದೆ? ಕರ್ನಾಟಕದಲ್ಲಿ, ಯಾದಗಿರಿ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಕ್ವಾಲಿಫಿಕೇಷನ್ ಏನಾಗಿರಬೇಕು? ನಿಮ್ಮ 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಸ್ಯಾಲ್ರಿ ನಿಮಗೆ 27,000 61,000 ವರೆಗೂ ನಿಮ್ಮ ಪೇಮೆಂಟ್ ಸ್ಯಾಲ್ರಿ ಇರ್ತಕ್ಕಂಥದ್ದು. ಇಲ್ಲಿ ಯಾದಗಿರಿ ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕೋದಾಗಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಫಿಷಿಯಲ್ ನೋಟಿಫಿಕೇಶನ್ PDF ಕೂಡ ಇದೆ, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ನ್ಯಾಯಾಲಯದ ಯಾದಗಿರಿ. ಓಕೆ, ವಿಷಯ ಯಾದಗಿರಿ ಜಿಲ್ಲೆ ನ್ಯಾಯಾಲಯದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಜವಾನ್ ಹುದ್ದೆಗೆ ನೇರ ನೇಮಕಾತಿ. ಯಾವುದೇ ಎಕ್ಸಾಮ್ ಇಲ್ಲ ಇದಕ್ಕೆ. ನಿಮ್ಮ 10th ಬೇಸ್ ಮೇಲೆ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಓಕೆ, ಇಲ್ಲಿ ಯಾರ್ಯಾರಿಗೆ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಮೀಸಲಾತಿ ವರ್ಗ ಸಾಮಾನ್ಯ ಅಂತಂದರೆ ಜನರಲ್ ಮೆರಿಟ್ ಅವರಿಗೆ, 2A ಮತ್ತು 3A 3B ಒಟ್ಟು 4 ಕೆಟಗರಿಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಜನರಲ್ ಮೆರಿಟಲ್ಲಿ 1 ಮತ್ತು ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಖಾಲಿ ಇರ್ತಕ್ಕಂಥದ್ದು. ಪ್ರವರ್ಗ 2 ಇತರೆ ಯಾರು ಬೇಕಾದರೂ ಹಾಕೋಬೋದಾಗಿ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ. ಇಲ್ಲಿ 2A ಮಹಿಳೆಯರಿಗೆ 1 ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ 3Bಯಲ್ಲಿ ಮಹಿಳೆಗೆ 1 ಖಾಲಿ ಇದೆ. ಒಟ್ಟು ಇಷ್ಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಿ. ಬಿಕಾಸ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಬೇಸಸ್ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಸಾಮಾನ್ಯ ಅಭ್ಯರ್ಥಿ ಅಂದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ 200 ರೂಪಾಯಿ ಇಲ್ಲಿ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ 2A 2B 3A 3B ಇವರಿಗೆ ಏನಪ್ಪ ಅಂತಂದರೆ 100 ರೂಪೀಸ್ ಫೀಸ್ ಇರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯಾವ್ದು ರಿಲೇಟೆಡು? ಯಾದಗಿರಿ ಜಿಲ್ಲಾ ಪ್ಯೂನ್
ಅದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಎಲ್ರಿಗೂ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಎಲ್ರಿಗೂ ಗೊತ್ತಾಗಿದೆ. ನೋಟಿಫಿಕೇಷನ್ ರಿಲೀಸ್ ಡೇಟ್ ಯಾವಾಗ ಆಗುತ್ತೆ? 9 ಮಾರ್ಚ್ 2026 ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದು. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 13 ಮಾರ್ಚ್ಗೆ. ಅದೇ ರೀತಿ ಎಂಡ್ ಆಗ್ತಕ್ಕಂಥದ್ದು 12 ಏಪ್ರಿಲ್ 2026. ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ 13 ಏಪ್ರಿಲ್ 2026. ಈ ಒಂದು ಡೇಟ್ಗಳು ನೆನ್ಪಿಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋ ಕ್ಯಾಂಡಿಡೇಟ್ಸ್ಗಳು ಇಂಟ್ರೆಸ್ಟೆಡ್ ಇದ್ದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮುಖಾಂತರ ಹಾಕ್ಬೋದು. ಮಿನಿಮಮ್ ಏಜ್ ಎಷ್ಟು ಲಿಮಿಟ್ ಇದೆ? ಏಜ್ ಲಿಮಿಟು 35 ಇಯರ್ಸ್. ಜನರಲ್ ಮೆರಿಟಿಗೆ ಮಿನಿಮಮ್ ಏಜ್ ಎಷ್ಟಾಗಿರಬೇಕು? 18 ಇಯರ್ಸ್ ಆಗಿರಬೇಕು. OBC ಕ್ಯಾಟಗರಿ 38, ಆಮೇಲೆ SC ST ಕ್ಯಾಟಗರಿ 1 14 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. 14 ಇಯರ್ಸ್ವರೆಗೂ ನಿಮಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಅದೇ ರೀತಿ ಫೀ ಪೇಮೆಂಟನ್ನು ನೋಡ್ತಾ ಹೋದರೆ ₹200 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ. OBC ಅವರಿಗೆ 2A 3B 3A 3B ಅವರಿಗೆ ₹100. ಕ್ಯಾಟಗರಿ 1 PWD ಆ್ಯಂಡ್ SC STಗೆ ₹100 ಇರ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿದ್ರು ಇಂಟ್ರೆಸ್ಟೆಡ್ ಇದ್ದರೆ ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಯಾರೆಲ್ಲ 10th ಸ್ಟ್ಯಾಂಡರ್ಡನ್ನು ಮುಗಿಸಿ ಜಾಬನ್ನು ಹುಡುಕ್ತಿರ್ತಾರೋ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಗೈಸ್, ಬಾಯ್.